ಪೆಪ್ಪರ್ ಪೌಡರ್. ಏನಾಗ್ತಾ ಇದ್ದೀರಾ? ಪೆಪ್ಪರ್ ಪೌಡರ್ ಹಾಕಿದ್ದಾರೆ, ಸ್ವಲ್ಪ ಈರುಳ್ಳಿ ಹಾಕಿದ್ದಾರೆ, ಲೀವ್ಸ್ನ ನೀಟಾಗಿ ಕಟ್ ಮಾಡಿ ಹಾಕಿದ್ದಾರೆ. ಅದ್ರ ಜೊತೆಗೆ ಉಪ್ಪು ಮತ್ತೆ ಇದರದು ಮೆಣಸಿನ ಪುಡಿ, ಕಾಳು ಮೆಣಸಿನ ಪುಡಿ ಹಾಕಿದ್ರೆ ಒಳ್ಳೆ ಒಂದು ಸಲಾಡ್ನ ತಯಾರು ಮಾಡ್ತಾ ಇದ್ದಾರೆ. ಇದು ಸಾಲಡ್ ಡ್ರೆಸ್ಸಿಂಗ್. ಏನದು? ಸಾಲಡ್ ಡ್ರೆಸ್ಸಿಂಗ್. ಇದು ರೆಡಿಮೇಡ್. ಓಕೆ, ರೆಡಿಮೇಡ್ ಸಿಗುತ್ತೆ. ಓಕೆ, ಮೇಡಮ್ ಎಣ್ಣೆ ಇಟ್ಕೊಂಡಿದ್ದೀನಿ, ಈ ಕಡೆ ಇದು ಕಾಯ್ತಾ ಇದೆ. ಇದನ್ನ ತೆಗೆಯೋಣ? ಇಲ್ಲ, ಅದು ಇನ್ನೂ ಡ್ರೈ ಆಗಬೇಕಾ? ಹೌದು, ಡ್ರೈ ಆಗಬೇಕು. ಇಲ್ಲಿ ಚೆನ್ನಾಗಿ ನೋಡಿ ಡ್ರೈ ಆಗಿದೆ. ಸ್ವಲ್ಪ ಆರ್ಬೇಕು. ಅಷ್ಟು ನೀರು ಕೂಡ ತೆಗೆದು ಬಿಡೋದು ಇದನ್ನ? ಇಲ್ಲ. ಎಸ್, ಹಾಕಿ. ನೋಡಿ, ಅದು ಪೀಸ್ ಆಗಲ್ಲ ಅಲ್ವಾ? ಎಸ್. ಎಣ್ಣೆ ಕಾದಿದೆ, ಬೇಡ ಬಿಡಿ. ವೆರಿ ಗುಡ್. ಕಾಶ್ಮೀರಿ ಮಟನ್ ಕಬಾಬಾ? ಹೌದು, ಕೀಮಾ. ಮಟನ್ ಕೀಮಾ, ಕಾಶ್ಮೀರಿ ಮಟನ್ ಕೀಮಾ ಯಾವಾಗಲೂ ಮಾಡ್ತಾ ಇದ್ವಿ. ಸ್ವಲ್ಪ ವಿಶೇಷವಾಗಿದೆ, ಹೊಸತನ ಇದೆ. ಎಸ್ ಮೇಡಮ್, ಬಟ್ ಬೇರೆ ರುಚಿನೇ ಅಲ್ಲ, ಅದು ಎಣ್ಣೆಲಿ ಕರೆದ್ರೆ. ಹಾಕ್ಬೋದಾಕಿ? ಇನ್ನು ಹಾಕ್ಬೋದು. ವಯಸ್ ಹಾಕ್ಬೋದಾಕಿ. ಅರ್ಧ ಕೆ ಜಿ ಮಟನ್ ಹಾಕ್ಬೋದು ಅವ್ರ ಹೊರಗಡೆ. ಹಾಕಿ, ನಿಧಾನಕ್ಕೆ ಹಾಕಿ, ಎಣ್ಣೆಲ್ಲ ಸಿಕ್ಸ್ಕೊಬೇಡಿ, ಆರಾಮ ಮಾಡಿ. ಕಲರ್ ಕೆಂಪಾಗುತ್ತಾ? ಹಾಂ, ಸ್ವಲ್ಪ ಕಡಿಮೆ ಮಾಡ್ತೀರಿ, ಅದು ವಾಲ್ಯೂಮ್ ಕಡಿಮೆ ಮಾಡ. ಓಕೆ, ಜೀರಾದು ವಾಸನೆ ಫ್ಲೇವರ್ ಚೆನ್ನಾಗಿ ಬರ್ತದೆ. ಬಟ್ ಏನ್ ಹಾಕಿಲ್ಲ ಇದಕ್ಕೆ ನಾವು? ಗಾರ್ಲಿಕ್ ಹಾಕಬಾರ್ದು. ಗಾರ್ಲಿಕ್ ಇಲ್ಲ, ಅದ್ರ ಬದಲು ಜೀರಾ. ಹೌದು, ಜೀರಾ ಪೌಡರ್, ಗರಂ ಮಸಾಲ ಅದೇನು ಹಾಕಬಾರ್ದು. ಏನು ಬೇಕಾಗಿಲ್ಲ. ನಿಮ್ಮ ಮನೆ ಸ್ಪೆಷಲ್, ಇದು ಕೊಡಗಿನ ಸ್ಪೆಷಲ್? ಇಲ್ಲ, ಇದು ಕಾಶ್ಮೀರಿ ಡಿಶ್. ಕಾಶ್ಮೀರಿ ಡಿಶ್. ಯಾಕಂದ್ರೆ ಇದು ಆಲ್ರೆಡಿ ಕುಕ್ ಆಗೋಗಿದೆ. ಹೌದು, ಆದ್ರಿಂದ ಇದು ಸ್ವಲ್ಪ ಎಣ್ಣೆಲಿ ಫ್ರೈ ಆದ್ರೆ ಸಾಕು, ತಿನ್ನಕ್ಕೆ ಮಜವಾಗಿರುತ್ತೆ. ಯಜಮಾನ್ರಿಗೆ ಇಷ್ಟನಾ ಇದು? ಪ್ರೀತಾ ಅವ್ರೆ, ಎಷ್ಟು ವರ್ಷದಿಂದ ಮಾಡ್ತಾ ಇದೀನಿ. ಅಯ್ಯಪ್ಪ ಅವ್ರಿಗ ಚಿಕನ್ ಮಗನ್ಗೆ ತುಂಬಾ ಇಷ್ಟ. ಚಿಕನ್ ಮಾಡ್ಬೋದಲ್ಲ ಇದನ್ನ? ಚಿಕನ್ ಅಲ್ಲಿ ಮಾಡ್ಬೋದು. ಓಕೆ, ನೋಡಿ ಕಲರ್ ಬಂತು. ಆ ಕಲರ್ ಬರಬೇಕು. ಹೌದು, ನಾವ್ ಎಣ್ಣೆಲಿ ಹಾಕಿದ್ರೆ ಆ ಕಲರ್ ಬಂದ್ರೆ ತಿನ್ಬೇಕಾದ್ರೆ ಆ ಕ್ರಿಸ್ಪಿಗೆ ಮಜಾ ಬರೋದು. ಹೌದು, ಮಗನ್ಗೆ ಲಂಚ್ ಪ್ಯಾಕ್ ಮಾಡಿ ಕೊಡುವಾಗ ಸ್ವಲ್ಪ ಜಾಸ್ತಿ ಕೊಡ್ತೀನಿ ಇಂಥದ್ದೆಲ್ಲ. ಫ್ರೆಂಡ್ಸ್ ಎಲ್ಲ ಇಷ್ಟಪಡ್ತಾರೆ. ಓಕೆ, ಸೈಡ್ ಡಿಶ್ ಜಾಸ್ತಿ ಪ್ಯಾಕ್ ಮಾಡಬೇಕು. ಓಕೆ, ಅಪ್ಪಣ್ಣ. ಓಕೆ ಓಕೆ ಓಕೆ, ಎಸ್. ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣೆ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್